ವಿಷಯ ಕೇಳ ತಂದೆನ ಕಳ್ಕೊಂಡಿದೀನಿ, ತಾಯಿನೂ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ರೂಮ್ ಎಲ್ಲ ಹುಡುಕ್ತಾನೆ ಸರ್ ಅಪ್ಪ ಅಪ್ಪ ಅಂತ. ನಿಮ್ಮ ಯಜಮಾನರು ಎಷ್ಟನೇ ಆರೋಪಿ? 15ನೇ ಆರೋಪಿ. ನಿಮ್ಮಲ್ಲಿ ಯಾರೋ ತೀರೋಗಿದ್ದಾರೆ ಅಂತ? ನಮ್ಮ ತಂದೆ ತೀರೋಗಿದ್ದಾರೆ ಸರ್, ಮೈಸೂರು ಕ್ಯಾತ್ಮನಹಳ್ಳಿಲಿ ನಮ್ಮ ತಂದೆ ತೀರೋಗಿದ್ದಾರೆ. ಈಗ ನಮ್ಮ ತಂದೆನ ಅವ್ರನ್ನ ನೋಡಕ್ ಅವಕಾಶ ಮಾಡಿಕೊಟ್ರೆ, ನಮ್ಮ ಜೊತೆನೆ ಕರ್ಕೊಂಡು ಹೋದ್ರೆ ನಾವೇ ಕಾರ್ ಮಾಡಿ ಕರ್ಕೊಂಡೋಗಿ ಕರ್ಕೊಂಡ್ಬಿಡ್ತೀವಿ. ನಮ್ಗೆ ಅಷ್ಟು ಅವಕಾಶ, ನಮ್ಗೆ ಪೊಲೀಸ್ ಅವ್ರ ಜೊತೆ ಕೈದಿಗಳ ಜೊತೆ ಬೇಡ. ನಮ್ಮ ಅಪ್ಪ ನನ್ಗೆ ಇನ್ನೂ 4 ಜನ ದೊಡ್ಡಪ್ತಿರು, ಇಬ್ರು ಚಿಕ್ಕಪ್ತಿರು, ನನ್ನ ಅಣ್ಣ ಎಲ್ಲ ಬರ್ತಾರೆ. ಅವ್ರನ್ನ ಆ ರೀತಿ ನೋಡಕ್ ಇಷ್ಟಪಡಲ್ಲ. ಈಗ ಈ ವಿಷಯ ಕೇಳ ತಂದೆನ ಕಳ್ಕೊಂಡಿದೀನಿ, ತಿರ್ಗಾ ಬೇರೆಯವ್ರನ್ನ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಸರ್. ನಮ್ಮ ಜೊತೆನೆ ಕಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಬುಧವಾರ ನೈಟ್ 1 ಗಂಟೆ ರಾತ್ರಿ ಅರೆಸ್ಟ್ ಮಾಡಿದ್ರು ಸರ್. ಈಗ ನನ್ನ ಜೊತೆ ಕಳ್ಸ್ಕೊಡ್ಲಿ, ನಾನು ಕರ್ಕೊಂಡ್ ಬಿಡ್ತೀನಿ. ಬೇರೆ ಪೊಲೀಸವ್ರ ಜೊತೆ ಕಳಿಸಿ ತಿರ್ಗಾ ಇನ್ನೊಬ್ರನ್ನ ಕಳ್ಕೊಳಕ್, ಎಲ್ಲರೂ ಶುಗರು ಹಾರ್ಟ್ ಪೇಷಂಟೇ ಸರ್, ಎಲ್ಲರನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ತಂದೆನ ಕಳ್ಕೊಂಡಿದ್ದೀನಿ, ತಾಯಿನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಹಳ್ಳಿಯನ್ನ ಪೊಲೀಸವ್ರ ಜೊತೆ ನೋಡಿದ್ರೆ ಏನಾಗುತ್ತೆ ಹೇಳ್ರಿ, ಯಾರೇ ಹತ್ಯೆಗಾಗ್ಲಿ. ಹಂಗಾಗಿ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು, ಇದೊಂದು ರಿಕ್ವೆಸ್ಟ್ ನಮ್ದು. ಮಗು ಇದೆ ಸರ್ ನಮ್ದು, 1 ವರ್ಷದ ಮಗು ಸರ್, ಅಲ್ಲೇ ಇದೆ ನೋಡಿ. ಅಪ್ಪ ಅಯ್ಯೋ ರೂಮ್ ಎಲ್ಲ ಹುಡುಕ್ತಾನೆ ಸರ್ ಅಪ್ಪ ಅಪ್ಪ ಅಂತ. ನಾನು 9 ತಿಂಗಳು ಬಾಣ್ತನ ಮುಗಿಸ್ಕೊಂಡ್ ಬಂದಾಗ್ಲಿಂದ ಅವ್ರ ಅಪ್ಪನೇ ಅವನು ಜಾಸ್ತಿ ನೋಡ್ಕೊಂಡಿರೋದು. ನನ್ಕಿನ್ನ ಹೆಚ್ಚಾಗಿ ಅವ್ರ ಅಪ್ಪ ಸಾಕೋರು ಅವ್ನ. ಈಗ ನನ್ಗೆ ಏನ್ ಸರ್, ನನ್ನ ಜೊತೆ ಅವ್ರನ್ನ ಕಳ್ಸ್ಕೊಡ್ಬೇಕಷ್ಟೇ. ನಂಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ ಸರ್. ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಸರ್. ಈ ವಿಷಯ ಎಲ್ಲ ಕೇಳಿ ಒಂಥರ ಇದಾಗಿ ಅವ್ರು ಡೆತ್ ಆಗಿದ್ದಾರೆ ಸರ್. ಹಾ ನಮ್ಮ ಮನೆಯವ್ರ ಹತ್ರನೇ ಸರ್. ನನ್ನ ತಂದೆ ಹತ್ರ ಈ ವಿಷಯವಾಗಿ ನಾನು ಫೋನೇ ಮಾಡಿಲ್ಲ ಸರ್. ನನ್ನ ಗಂಡನೇ ನೋಡ್ಕೊಳ್ಳೋ, ಅವ್ರನ್ನೇ ನೋಡ್ಲ. ಹೆಂಗೋ ಹುಷಾರ ಇದ್ದಾರೆ ಅಂತ ನಮ್ಮಮ್ಮ ಮಾಡ್ತಾ ಹೇಳ್ತಿರಲ್ಲ, ನಮ್ಮಮ್ಮ ತಾಯಿ ತವ ಮಾತಾಡಿವ. ಈಗ 2 ದಿನದಿಂದ ಅವ್ರಿಗೂ ಫೋನ್ ಮಾಡಿಲ್ಲ ನಾನು. ಮಂಗಳವಾರದಿಂದ ಅವ್ರಿಗೂ ಮಾಡೋಕ್ಕಾಗ್ತಿಲ್ಲ, ತಾಯಿಗೂ ಫೋನ್ ಮಾಡೋಕ್ಕಾಗ್ತಿಲ್ಲ, ತಂದೆಗೂ ಯಾರಿಗೂ ನಾನು ಫೋನ್ ಮಾಡೋಕ್ಕಾಗ್ತಾ ಇಲ್ಲ.